ನಮಸ್ಕಾರ. ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಏನು ಅಪ್ಲಿಕೇಶನ್ ಹಾಕಿದ್ದು ಆಲ್ ಟಿಕೆಟ್ ಬಿಟ್ಟಿದ್ದಾನೆ. ಕನ್ನಡ ಕಡ್ಡಾಯ ಪರೀಕ್ಷೆ ಕಂಪಲ್ಸರಿ ಇದೆ ಎಲ್ರಿಗೂ. ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೇನ್ ವೆಬ್ಸೈಟಿಗೆ ಹೋಗ್ಬೇಕು. ಹೋದ್ಮೇಲೆ ಈ ನೋಡಿ ಈ ಥರ ಪೇಜಸ್ ಬರ್ತಾ ಇದೆ. ಪೇಜಲ್ಲಿ ಕೆಳಗಡೆ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ. ಇತ್ತೀಚಿನ ಪ್ರಕಟಣೆಗಳ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ನೋಡಿ ಇಲ್ಲಿದೆ ನೋಡಿ, VAO 2024 ಕಡ್ಡಾಯ ಕನ್ನಡ ಪರೀಕ್ಷೆ. ಅದಕ್ಕಿಂತ ಮೊದಲಿಗೆ ಬೆಲ್ ಟೈಮಿಂಗ್ಸು, ಗ್ರಾಮ ಆಡಳಿತಾಧಿಕಾರಿ, ಡ್ರೆಸ್ ಕೋಡ್. ಈಗ ಸ್ಕ್ಯಾಮ್ ಆಗಿರೋದ್ರಿಂದ ಮೊದಲಿಗೆ PSI ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಅದೇನು ಸ್ಕ್ಯಾಮ್ ಆದಮೇಲೆ ಇದೊಂದು ಏನೇನು ಡ್ರೆಸ್, ಪುರುಷರು ಯಾವ ಥರ ಇರಬೇಕು, ಮಹಿಳೆ ಅಭ್ಯರ್ಥಿಗಳು ಯಾವ ಥರ ವಸ್ತ್ರ ಸಂಹಿತೆ, ಯಾವ ಥರ ಡ್ರೆಸ್ ಕೋಡ್ ಇರಬೇಕಂತ ಅನ್ನೋದು ಇದೆ. ಅದನ್ನು ಕರೆಕ್ಟ್ ಓದ್ಕೊಂಡು ಅದೇ ಥರನೇ ಇರಬೇಕು ಎಕ್ಸಾಮ್ಗೆ. ಪರೀಕ್ಷೆ ಅಂದರೆ ಕನ್ನಡ ಪರೀಕ್ಷೆ ಕಡ್ಡಾಯ ಪರೀಕ್ಷೆ ಕಂಪಲ್ಸರಿ. ಇದು ಪಾಸ್ ಆದಮೇಲೆ ಮುಂದಿಂದು ನೋಡಿ. ಇದಾದಮೇಲೆ ನೆಕ್ಸ್ಟು ಮೇಲುಗಡೆ ನೋಡಿ ಬೆಲ್ ಟೈಮಿಂಗ್ಸ್, ಯಾವ್ಯಾವ ಟೈಮಲ್ಲಿ ಯಾವ್ಯಾವ್ದು ಬೆಲ್, ಯಾವ ಟೈಮಿಗೆ ಯಾವ್ದು ಬೆಲ್ ಹೊಡಿಯುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. 10 ಗಂಟೆ ಮೊದಲನೇ ಬೆಲ್ಲು, 2ನೇ ಬೆಲ್ಲು, 3ನೇ ಬೆಲ್ಲು, ಟೈಮಿಂಗು ಎದಕ್ಕೆ ಅನ್ನೋದು ಇದೆಲ್ಲ ಟೈಮಿಂಗ್ ಕರೆಕ್ಟ್ ಓದ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನೆಕ್ಸ್ಟ್ VAO ಕಡ್ಡಾಯ ಕನ್ನಡ ಪರೀಕ್ಷೆ ಪ್ರವೇಶ ಟಿಕೆಟ್, ಹಾಲ್ ಟಿಕೆಟ್, ಪ್ರವೇಶ ಟಿಕೆಟ್ ಡೌನ್ಲೋಡ್ ಮಾಡಲ್ಲ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸಾಮಿನೇಷನ್ ಅಂತ ಇದೆ. ಅದು ಯಾವುದು ಎಕ್ಸಾಮ್ ಅಂದರೆ ಅದು ಕ್ಲಿಕ್ ಮಾಡಬೇಕು. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೆಳಗಡೆ ಅಪ್ಲಿಕೇಶನ್ ನಂಬರ್, ಆಲ್ರೆಡಿ ನೀವು ಹಾಕಿರೋ ಅಕ್ನಾಲೇಜ್ಮೆಂಟಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆಮೇಲೆ ಅವರು ಅಭ್ಯರ್ಥಿಯ 4 ಮೊದಲು ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕಿ ಸಬ್ಮಿಟ್ ಕೊಟ್ಬಿಟ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಬಿಡುತ್ತೆ. ಬಹಳ ಸಿಂಪಲ್ ಆಗಿದೆ ನೋಡಿ. ಡೌನ್ಲೋಡ್ ಆಯಿತು. ಈ ಥರ ಡೌನ್ಲೋಡ್ ಆದ್ಮೇಲೆ ಫೋಟೋ ಪ್ರಿಂಟ್ ತೊಗೊಂಡು ಒಂದು ಇತ್ತೀಚಿನ ಫೋಟೋ ಅಂಟಿಸಿ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೋದು. ಇಷ್ಟೇ ಸಿಂಪಲ್ ಆಗಿದೆ. VA ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2024 ಕನ್ನಡ ಪರೀಕ್ಷೆ ಯಾವ ಥರ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು